ಸಂವಿಧಾನ ಉಳಿಬೇಕಾದ್ರೆ RSS ಇರಬಾರ್ದು. RSS ಬ್ಯಾನ್ ಆದರೆ ಸಂವಿಧಾನ ಉಳಿಯುತ್ತೆ. ನಾವು ಕೂಡ ಚಿತ್ತಾಪುರದಲ್ಲಿ ದಿನಾಂಕ 2ನೇ ತಾರೀಕಿನಂದು ಪಥಸಂಚಲನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು DC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. DC ಅವರಿಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ದೀವಿ, ನಾವು ಯಾರ ಸಂಘವನ್ನು ರಿಜಿಸ್ಟ್ರೇಷನ್ ಆಗಿದೆಯೋ ಅವರನ್ನು ಪಥಸಂಚಲನ ಮಾಡಲಿಕ್ಕೆ ಅನುಮತಿ ಕೊಡಬೇಕು. ನಾವು ರಿಜಿಸ್ಟ್ರೇಷನ್ ಇಲ್ಲದೆ ನಾವು ಲಾಠಿ ಹಿಡ್ಕೊಂಡು ಚಡ್ಡಿ ಹಾಕ್ಕೊಂಡು ಇಡೀ ದೇಶದಂಥ ಮನುವಾದಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ RSS ತಪ್ಪು. ನಿಮ್ಮದು ರಿಜಿಸ್ಟ್ರೇಷನ್ ಇದ್ದರೆ ಮಾಡಿ. ಯಾವಾಗ 100 ವರ್ಷ ಆಯಿತು, ಯಾವಾಗ ಅದರದ್ದು ಬೇಕಲ್ಲ, 100 ವರ್ಷದ ದಾಖಲಾತಿ ಬೇಕಲ್ಲ. 100 ವರ್ಷ ಅಂತ ಸುಮ್ಮನೆ ಹೇಳ್ಕೊಂಡ್ಬಿಟ್ಟು ಇಡೀ ದೇಶ ತುಂಬ ಎಲ್ಲ ನೀವು ಇದು ಮಾಡ್ತಕ್ಕಂಥದ್ದು ತಪ್ಪದು. ಸಂವಿಧಾನ ಪ್ರಕಾರ ನಮ್ಮದೇ ಆದಂಥ ತಿರಂಗ ಜೆಂಡ ಇದೆ. ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ತಿರಂಗ ಜೆಂಡಾನೇ ಉಪಯೋಗಿಸಬೇಕು. ಅದನ್ನು ಬಿಟ್ಬಿಟ್ಟು ಭಗವಾ ಜಂಡ ಹಿಡ್ಕೊಂಡ್ಬಿಟ್ಟು ನಾವು ದೇಶ ಕಾಪಾಡ್ತೀವಿ ಅಂತೇಳಿ ಸಂವಿಧಾನ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಈ RSS ಅವರನ್ನು ಮೊದಲನೇದಾಗಿ ಬ್ಯಾನ್ ಮಾಡಬೇಕು. ರಿಜಿಸ್ಟ್ರೇಷನ್ ಇಲ್ಲಾರ್ದೆ ಏನಾದರೂ ಅವರಿಗೆ ಅನುಮತಿ ಕೊಟ್ಟರೆ ನಾವು ಭೀಮ್ ಆರ್ಮಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡೋದು ಸತ್ಯ. ಚಿತ್ತಾಪುರದಲ್ಲಿ ನಡೀತಕ್ಕಂಥ ಗಲಭೆಯ